ದೇಶಕ್ಕೋಸ್ಕರ ಕೆಲಸ ಮಾಡಬೇಕು, ದೇಶಕ್ಕೋಸ್ಕರ ಪ್ರಾಣ ಬೇಕಾದರೆ ಸಮರ್ಪಣೆ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಪ್ರೇರಣೆ ಕೊಟ್ಟಂಥ ಹಾಡುಗಳು. ಅನೇಕ ರೀತಿಯ ನಾಟಕಗಳಿತ್ತು, ಅನೇಕ ರೀತಿಯ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಸಮಯ ಈ ರಾಷ್ಟ್ರೀಯ ಚಿಂತನೆಯ ಹಾಡುಗಳು, ಕಥೆಗಳು, ಭಾಷೆಗಳು ಅದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಬ್ರಿಟಿಷರ ಪ್ರಭಾವ, ಇನ್ನೊಂದು ಕಡೆಯಲ್ಲಿ ನಮ್ಮ ಒಟ್ಟು ರಾಜಕೀಯ ಚಿಂತನೆಗಳ ದಿಕ್ಕು ಬದಲಿದ್ದರಿಂದ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ರಾಷ್ಟ್ರಭಕ್ತಿಯ ಹಾಡುಗಳಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಭಾಷಣಗಳಿರ್ಬೋದು, ಸಾಹಿತ್ಯಗಳಿರ್ಬೋದು, ಇದನ್ನೆಲ್ಲ ಮತ್ತೆ ತಂದುಕೊಟ್ಟಂಥ ಕೆಲಸ ಮಾಡಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದಕ್ಕೆ ವ್ಯಕ್ತಿಯಿಂದ ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಏನೇನು ಪ್ರೇರಣೆಗಳನ್ನು ಕೊಡ್ಬೋದು, ಯಾವುದರ ಮುಖಾಂತರ ಪ್ರೇರಣೆ ಕೊಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಬಂದಿರುವಂಥದ್ದು. ಅನೇಕ ಜನ ಸಾಹಿತಿಗಳು ನನಗೆ ಅನಿಸುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ತಯಾರಾದಂಥ, ಪ್ರೇರಣೆ ಪಡೆದು ಕೆಲಸವನ್ನು ಮಾಡಿದಂಥ ಸಂಗೀತಗಾರರು ಸಾವಿರ, ಹಾಡುಗಾರರು ಲಕ್ಷಾಂತರ, ಸಾಹಿತಿಗಳು ಸಾವಿರಾರು ಜನ. ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಒಬ್ಬ ಮುಖ್ಯ ಶಿಕ್ಷಕರಿರ್ತಾರೆ. ಅಂದರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬ ಆರ್ಮಿಯಲ್ಲಾದರೆ ಅವ ಲೆಫ್ಟಿನೆಂಟೋ ಕ್ಯಾಪ್ಟನೋ ಎಲ್ಲ ಆಗಿರ್ತಾನೆ. ಆ ರೀತಿ ಒಬ್ಬ ಸೂಚನೆ ಕೊಟ್ಟರೆ ಸಾವಿರಾರು ಜನ ಅದನ್ನು ಪಾಕಿಸ್ತಾನ ಅಂತ ಹೇಳುವಂಥ ಒಂದು ಶಕ್ತಿ ಕೂಡ ಒಬ್ಬ ವ್ಯಕ್ತಿಗೆ ಕೊಟ್ಟಿರುವಂಥದ್ದು ಸಂಘ. ಈಗ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಿಯನ್ನು ಎತ್ತರಕ್ಕೆ ಇರಿಸುವಂಥ, ಜೊತೆಗೆ ಆ ವ್ಯಕ್ತಿಯಿಂದ ಸಮಾಜಕ್ಕೋಸ್ಕರ ಬದುಕುವಂಥ ಜೀವನವನ್ನು ಕೊಟ್ಟಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ರೀತಿಯ ಪ್ರೇರಣೆ ಪಡೆದಂಥವರು ಚಂದ್ರಶೇಖರ್. ನಮಗೆ ಒಂದು ಹೆಮ್ಮೆ ಇದೆ. ಒಬ್ಬ ಸಾಧಕ, ಅವರ ಜೀವನವನ್ನು ಅವರು ಹೇಳಬೇಕಾದ್ರೆ ಒಬ್ಬ ಸರ್ವಸಾಮಾನ್ಯರ ಮನೆಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಆದರೆ ನಾನೇನಾದ್ರು ಮಾಡಬಹುದು, ನಾನೇನಾದ್ರು ಮಾಡಬೇಕು ಅಂತ ಹೇಳುವಂಥ ಸಂಗತಿಯನ್ನು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅವರು ಪಡ್ಕೊಂಡ್ರು. ಸಂಘದ ಶಾಖೆಗಳು, ಶಾಖೆಗಳು ಆಮೇಲೆ ನಿಧಾನವಾಗಿ ಅವ್ರು ಹೇಳಿರುವ ಕೆಲಸಕ್ಕೋಸ್ಕರ ಬೇರೆ ಬೇರೆ ಕಡೆಗೆ ಹೋಗಬೇಕಾಗಿತ್ತು. ನಿತ್ಯ ಶಾಖೆಗೆ ಬಂದಿದ್ದರು, ನಿತ್ಯ ಅದರ ಪ್ರೇರಣೆ ಸಿಗ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಭಜನಾ ಮಂದಿರದ ಪಕ್ಕದಲ್ಲಿ ಒಂದು ರೀತಿ ಭಜನಾ ಮಂದಿರವನ್ನು ಉಳಿಸುವಂಥ ಒಂದು ಸ್ತಂಭಗಳಲ್ಲಿ ಅವರು ನನಗೆ ಒಂದು ಅಂತ ಅಂದ್ಕೊಂಡಿದ್ದೇನೆ ನಾನು. ಭಜನೆ ಮಂದಿರದಲ್ಲಿ ಭಾರಿ ಪ್ರಮುಖವಾದಂಥ ಒಂದು ಅಂಶ ನಮ್ಮದು ಭಜನೆ. ಭಜನೆಯಲ್ಲಿ ದೊಡ್ಡ ಪಾಲ್ಗಾರಿಕೆ, ಅವರ ಮನೆಯವರಿಗೆ ದೊಡ್ಡ ಪಾಲ್ಗಾರಿಕೆ. ಅದರ ಜೊತೆಯಲ್ಲಿ ದೇವರ ಪೂಜೆ ಮಾಡುವುದರಲ್ಲಿಯೂ ನಮ್ಮ ಪಾಲುದಾರಿಕೆ ಇದೆ ಅಂತ ನಿರಂತರ ಮಾಡಿಕೊಂಡು ಬಂದಂಥವು. ಅವರ ಮನಸ್ಸಿಗೆ ಅನಿಸಿದ್ದು ನಾನು ಏನಾದರೂ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಕೊಡಬೇಕು ಅಂತ. ಅದಕ್ಕೆ ಅವರು ಹುಡುಕಿರುವಂಥದ್ದು ಸಾಹಿತ್ಯ ರಚನೆಗೋಸ್ಕರ ಮಹೇಂದ್ರನಾಥರು. ಈಗಾಗಲೇ ಮಹೇಂದ್ರನಾಥರ ಬಗ್ಗೆ ಕೇಳಿದ್ರಿ, ಮಹೇಂದ್ರನಾಥರನ್ನು ನೋಡಿದ್ದೀರ. ಶರೀರದಲ್ಲಿ ಗಾತ್ರದಲ್ಲಿ ದೊಡ್ಡದು, ಚಿಂತನೆಯಲ್ಲಿ ದೊಡ್ಡದು. ಎರಡನೇದು ರಾಷ್ಟ್ರೀಯ ಚಿಂತನೆಯಲ್ಲಿ. ಹಾಗೆ ಬೇರೆ ಬೇರೆ ವ್ಯಕ್ತಿಗತವಾದಂಥ ರೀತಿಯಲ್ಲಿ ಹಾಡು ಬರೆಯುವಂಥವರು, ಸಾಹಿತ್ಯ ಬರೆಯುವಂಥವರು, ನಾಟಕ ಮಾಡುವವರು, ನಾಟಕವೇ ಹೆಚ್ಚು ಉಂಟು ಈ ದೇಶದಲ್ಲಿ. ಅಂಥದ್ದು ತುಂಬ ತುಂಬ ನಡೀತಾ ಇದ್ದಾರೆ. ಆದರೆ ರಾಷ್ಟ್ರೀಯ ಚಿಂತನೆಯನ್ನು ಕೊಟ್ಟು ಒಂದು ಹಾಡು ಬರೆಯುವಂಥದ್ದು, ಒಂದು ಸಾಹಿತ್ಯ ರಚನೆ ಮಾಡಲು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತನ್ನನ್ನು ತಾನು 100ಕ್ಕೆ 100 ತೊಡಗಿಸಿಕೊಳ್ಳಬೇಕು. ತನ್ನ ರಕ್ತದ ಬಿಂದು ಬಿಂದುಗಾಗಿ ಆ ಚಿಂತನೆಗಳು ಇರಬೇಕು. ಅದಿಲ್ಲದಿದ್ದರೆ ಅಷ್ಟು ಸುಲಭದಲ್ಲಿ ಆ ರೀತಿಯ ಸಾಹಿತ್ಯ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಶ್ರೇಷ್ಠವಾದಂಥ ಸಾಹಿತ್ಯವನ್ನು ಸಂಘ ಏನು ಮಾಡ್ತಾ ಇದೆ, ಸಂಘವನ್ನು ನಾನು ಅರ್ಥ ಮಾಡಿಕೊಂಡಿರೋದು, ಸಮಾಜ ಅರ್ಥ ಮಾಡಿಕೊಂಡಿರೋದು, ಹೇಗೆ ದೇಶಕ್ಕೆ ಅದು ಏನು ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳುವಂಥ ರೀತಿಯಿಂದ ಅದನ್ನು ಉತ್ಕೃಷ್ಟವಾದ ರೀತಿಯಲ್ಲಿ ಈಗ ನೋಡಿ, ಇದಕ್ಕೆ ಎಲ್ಲರಿಗೆ ಹಿಂದೆ ಕಂಡಿದೆ ಗೊತ್ತಿಲ್ಲ, ಹಾಡನ್ನು ಎಲ್ಲರಿಗೂ ಕೇಳಿದೆ ಅಂತ ಅಂದ್ಕೊಳ್ತೇನೆ. ಹತ್ತಿರದಿಂದ ನೋಡುವಂಥ ಅವಕಾಶಗಳು ಇರುವುದು ನಿಮಗೆ. ಆ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಿ. ಒಟ್ಟು ಪ್ರೇರಣೆ ಕೊಡುವಂಥ ಒಂದು ವಿಷಯ. ಹಾಡನ್ನು ಹಾಡ್ತಾ ಅವರ ಜೊತೆಗೆ ಅವರು ಒಂದಷ್ಟು ಜನ ಭಗಿನಿಯರು ಅದರ ಜೊತೆಗೆ ಸೇರಿಕೊಂಡಿದ್ದಾರೆ. ಪುಟ್ಟ ಭಗಿನಿ
ಉತ್ಕೃಷ್ಟವಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಉಮೇಶರು ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ, ಅದು ಒಂದು ತುಂಬ ಉತ್ಕೃಷ್ಟವಾಗಿ ಬಂದಿದೆ. ಚಂದ್ರಶೇಖರ್ ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನನಗೆ ಇನ್ನೂ ಅಂದಾಜೆ ಆಗಿಲ್ವಾ ಅಥವಾ ನಾನು ಅದರಲ್ಲಿ ಹಿಂದೆ ಬಿದ್ದಿದ್ದೇನೋ ಅಂತ ಗೊತ್ತಿಲ್ಲ. ಭಾರಿ ಉತ್ಕೃಷ್ಟವಾಗಿ ಹಾಡಿದ್ದಾರೆ. ಅವರ ಧ್ವನಿ ಎಲ್ಲರನ್ನು ಆಕರ್ಷಿಸುವ ರೀತಿಯಲ್ಲಿ ಸಾಹಿತ್ಯ ಬೇಕು. ಸಾಹಿತ್ಯಕ್ಕೆ ಸಾಮಾನ್ಯ ಜನ ಮತ್ತೆ ಹೋಗುದು ಸುರಿಗೆ ಹೇಳುವ ರಾಗ ಹೇಗಿದೆ ಅಂತ ಹೇಳಿದ್ರ ಮೇಲೆ ಹೋಗುದು, ಆಮೇಲೆ ಸಾಹಿತ್ಯ ಅಂತೆಲ್ಲ ಹೇಳುವಂಥದ್ದು. ನಿಮ್ಮ ಕಡಿಮೆ ಮಾಡಿದ್ದಾರೆ ಆ ರೀತಿಯ ಒಂದು ಧ್ವನಿ ಅವರ ಕಂಠ ಅದು ಚೆನ್ನಾಗಿದೆ ಅಂತ ನನಗೂ ಅಂದಾಜಾಗಿಲ್ಲ. ಈ ಇದನ್ನು ಒಟ್ಟಿಗೆ ನೋಡಿದ ಮೇಲೆ ಉತ್ಕೃಷ್ಟ ಆಗ್ತದೆ. ಸಿನಿಮಾ ಗಾಯಕರಾಗಬೇಕು ಅಂತಲ್ಲ, ಆದರೂ ಒಳ್ಳೆ ಗಾಯಕರಾಗಿ ಮುಂದೆ ಬರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರನ್ನು ಕರಿಬೋದು ಅಂತ ಅಂದುಕೊಳ್ತೇನೆ. ಈ ರೀತಿ ಎಲ್ಲರಿಗೂ ಪ್ರೇರಣೆ ಕೊಡುವಂಥ, ಮಕ್ಕಳಿಗೆ, ಹಿರಿಯರಿಗೆ, ಪ್ರೌಢರಿಗೆ ಎಲ್ಲರಿಗೂ ಪ್ರೇರಣೆ ಕೊಡುವಂಥ ಸಾಹಿತ್ಯ, ಅದರ ಜೊತೆಯಲ್ಲಿ ಅದರ ಹಿನ್ನೆಲೆ ಅಥವಾ ರಾಗ ಸಂಯೋಜನೆ ಮತ್ತು ಹಾಡಿರುವಂಥದ್ದು ಇದೆಲ್ಲವೂ ಕೂಡ ತುಂಬ ಉತ್ಕೃಷ್ಟವಾಗಿ ಬಂದಿದೆ. ಅದಕ್ಕೆ ನಾನು ಹೇಳಿದ ಕನ್ನಡಕ್ಕೆ ಮತ್ತೊಂದು ಗರಿ ಈ ಒಂದು ವಿಡಿಯೋ. ಯಾಕಂದರೆ ಈ ವಿಡಿಯೋವನ್ನು ರಾಷ್ಟ್ರವ್ಯಾಪಿಯಾಗಿ ನೋಡ್ತಾರೆ. ಕನ್ನಡದ ಇದಿದ್ದರೂ ಕೂಡ ರಾಜ್ಯದಲ್ಲಿ ನೋಡ್ತಾರೆ. ಉಳಿದಂಥವರು ಕೂಡ ಈಗ ನಾವು ಬೇರೆ ಬೇರೆ ಭಾಷೆಯ ಹಾಡುಗಳನ್ನು ಕೇಳ್ತೇವೆ ನಾವು. ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಂಥ ಜನ ಕೂಡ ಸಂಘದ ಬಗ್ಗೆ ಯಾರು ಬರೆದಿದ್ದರೆ ಅದನ್ನು ಕೇಳುವಂಥ ಆಸಕ್ತಿ ತೋರಿಸ್ತಾರೆ. ಹಾಗೆ ಇದು ರಾಷ್ಟ್ರವ್ಯಾಪಿಯಾಗಿ ಹೋಗಬೇಕು ಅಂತ ನಮ್ಮ ಅನಿಸಿಕೆ. ತುಂಬ ಚೆನ್ನಾಗಿದೆ, ಫೋಟೋಗ್ರಫಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರ ಸಾಕಾದ ಮೇಲೆ ಒಂದು ವರ್ಷದಿಂದ ಒದ್ದಾಡ್ತಾ ಇದ್ದಾರೆ. ಒಂದು ವರ್ಷದ ಹಿಂದೆನೇ ಹೇಳಿದ್ರು. ಅಂದರೆ ಎಷ್ಟು ಚೆನ್ನಾಗಿ ಬರಬೇಕು ಅಂತ ಹೇಳುವಂಥದ್ರಿಗೆ ಅವಿರತವಾದಂಥ ಒಂದು ಪ್ರಯತ್ನ. ಎಲ್ಲಿ ತಪ್ಪಬಾರ್ದು, ಎಲ್ಲಿ ಇದನ್ನು ಹೀಗಾಗಬೇಕಿತ್ತು, ಹೀಗಾಗಬೇಕಾಗಿತ್ತು ಅಂತ ಹೇಳಬಾರ್ದು ಅಂತ ಹೇಳುವ ರೀತಿಯಲ್ಲಿ ಒಂದು ವರ್ಷದ ಕಾಲ ಅದರ ಹಿಂದೆ ಒಂದು ಪರಿಶ್ರಮ ಇದೆ, ಬೆವರಿದೆ ಅದರ ಹಿಂದೆ. ಆ ರೀತಿ ಮಾಡಿ ಒಂದು ರಾಷ್ಟ್ರಕ್ಕೆ ಇದನ್ನು ಸಮರ್ಪಣೆ ಮಾಡಿದ್ದಾರೆ. ನಮಗೊಮ್ಮೆ ಅವರದೇ ಶಾಲೆ, ಅವರು ಕಲಿತಂಥ ಶಾಲೆ, ಅವರ ಕುಟುಂಬದವರೆಲ್ಲರೂ ಈ ಶಾಲೆಯಲ್ಲೇ ವಿದ್ಯಾಭ್ಯಾಸ ಪಡೆದಂಥವರು. ಮತ್ತು ಈ ಶಾಲೆಯಲ್ಲೇ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳುವಂಥ ಅವರ ಇಚ್ಛೆ. ರಾಮ ಮಂದಿರ ಮತ್ತು ಶ್ರೀರಾಮ ವಿದ್ಯಾಕೇಂದ್ರ ಎರಡೂ ಒಂದೇ. ರಾಮ ಮಂದಿರದ ಶಿಶುವೇ ಶ್ರೀರಾಮ ವಿದ್ಯಾಕೇಂದ್ರ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನಷ್ಟು ಇಂಥ ಚಿಂತನೆಗಳು ಹೊರಬರಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರ ವಿರೋಧಿಯಾದಂಥ ಈ ರಾಷ್ಟ್ರಕ್ಕೆ ಏನು ತಾಕತ್ತಿಲ್ಲ, ಆಡಬೇಕಾದ ಶಕ್ತಿ ಬಿಡು ನಮ್ಮನ ಅಂತ ಪ್ರಾರಂಭದ ಹಾಡಾಡಿದರು. ನಮ್ಮ ತುಂಬ ಚೆನ್ನಾಗಿ ಆಡಿದರು. ಶಕ್ತಿಯನ್ನು ಬಿಟ್ಟದರಿಂದ ಅಂದರೆ ನಾವು ಏನೂ ಅಲ್ಲ, ನಮ್ಮ ಹತ್ರ ಏನೂ ತಾಕತ್ತಿಲ್ಲ, ನಾವು ದುರ್ಬಲರು ಅಂತ ಅಂದುಕೊಂಡದ್ರಿಂದಲೇ ಈ ದೇಶ ಕೆಳಗಿಳಿದಿರುವಂಥದ್ದು. ಯಾವಾಗಲೂ ಈ ದೇಶ ಸ್ವತಂತ್ರ ಆದ ಮೇಲೆ ಜಗತ್ತಿನ ಅತ್ಯಂತ ತುತ್ತು ತುದಿಯಲ್ಲಿ ಇರಬೇಕಾಗಿತ್ತು, ಎಲ್ಲ ದೃಷ್ಟಿಯಿಂದ ತುತ್ತು ತುದಿಯಲ್ಲಿ ಇರಬೇಕಾಗಿತ್ತು. ಆದರೆ ಆಗಲಿಲ್ಲ. ಯಾಕಂದರೆ ನಮಗೆ ತಾಕತ್ತಿಲ್ಲ. ಅದಕ್ಕೆ ಮೊದಲನೇ ನಮಸ್ಕಾರ ಯಾಕೆ ಅಂದರೆ ಶಕ್ತಿಗೆ ನಮಸ್ಕಾರ. ಸಂಘದಲ್ಲಿ ಕೂಡ ಶಕ್ತಿ ಅಂದರೆ ಅದು ಬರೀ ತರುವಾರೋ ಅಥವಾ ಗೋವಿನೋ ಅಥವಾ ಬೇರೆ ಬೇರೆ ಅಣ್ವಸ್ತ್ರಗಳ ಅದಲ್ಲ ಮಾತಾಡ್ತಾರೆ. ಶಕ್ತಿ ಮಾತಾಡ್ತಿದ್ದು ನಾವೆಲ್ಲರೂ ಒಟ್ಟು ಸೇರಿ ಒಂದು ಚಿಂತನೆಯಲ್ಲಿ ಹೋಗ್ತೇವ ಅಂತ ಒಟ್ಟು ಸೇರಿದೆ. ಅದಕ್ಕೋಸ್ಕರ ಅಂಬೇಡ್ಕರ್ನು ಅಲ್ಲಿ ತೋರಿಸಿದ್ದಾರೆ. ತುಂಬ ಖುಷಿಪಟ್ಟೆ ನಾನು. ಪೂಜ್ಯ ಅಂಬೇಡ್ಕರ್ರು ಒಂದು ರೀತಿ ಒಂದು ಹಂತದಲ್ಲಿ ಈ ಸಮಾಜದಲ್ಲಿ ಇದ್ದಂಥ ದುಷ್ಟ ಅಭ್ಯಾಸಗಳಿಂದ ಅದರ ಹೊಡೆತಗಳಿಗೆ ಬಲಿ ಬಿದ್ದವರು. ಆದರೆ ಇಡೀ ದೇಶ ಒಂದು ಅಂತ ಹೇಳಿದಂಥವರು. ದೇಶದ ವಿಭಜನೆ ಆದ ಸಂದರ್ಭದಲ್ಲಿ ಕೂಡ ದೇಶ ವಿಭಜನೆ ಆಗಬಾರ್ದು ಅಂತ ಹೇಳಿದವರು. ಆಗುವುದೇ ಆಯಿತು ಅಂತಂದರೆ ಇದು ಮತೀಯ ಆಧಾರದಲ್ಲಿ ನಡೀತದೆ. ಅದಕ್ಕೋಸ್ಕರ ಮುಸಲ್ಮಾನರು ಅಲ್ಲಿಗೆ ಹೋಗಿದ್ದಾರೆ, ಎಲ್ಲ ಮುಸಲ್ಮಾನರು ಅಲ್ಲಿಗೆ ಹೋಗಲಿ, ಅಲ್ಲಿದ್ದಂಥ ಎಲ್ಲ ಹಿಂದೂಗಳಿಗೆ ಬರಲಿ ಅಂತ ದೇಶದ ಹಿತದೃಷ್ಟಿಯಿಂದ ಮಾತಾಡಿದವರು. ಅಂದರೆ ಒಟ್ಟು ಸಾಮರಸ್ಯ